ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಷಾಢ ಶುಕ್ರವಾರ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ಜನ ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಎಷ್ಟೋ ಜನ ಮಾಡ್ತಾ ಇರ್ತೀರ. ಸೊ ಕಮೆಂಟ್ ಮಾಡಿ ಯಾರೆಲ್ಲ ಮಾಡ್ತಾ ಇದ್ದೀರಾ ಅಂತ. ನಾನು ಹೋದ ವರ್ಷ ಏನೂ ಮಾಡಿರಲಿಲ್ಲ, ಬಟ್ ಈ ವರ್ಷದಿಂದ ಲಕ್ಷ್ಮೀ ಪೂಜೆನ ಮಾಡೋಣ ಅಂತ ಹೇಳಿಬಿಟ್ಟು ಏನಿಲ್ಲ, ಮಾಮೂಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಸೊ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದು ಅಷ್ಟೇ. ಸೊ ನಾನು ಅದೇ ರೀತಿ ಉಪ್ಪಿನ ದೀಪ ಇದು ಯಾವುದೂ ಕೂಡ ಹಚ್ಚೋದಿಲ್ಲ. ಸೊ ಎಸ್, ಇವಾಗ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ ಆಗಿದೆ. ನಾನು ಒಂದು 3:30ಗೆಲ್ಲ ಎದ್ದು ಎಲ್ಲನೂ ಮಾಡಿಕೊಂಡೆ. ಹಾಗೆ ಹೊರಗಡೆ ಬಾಗಿಲು ಕೂಡ ಎಲ್ಲ ತೊಳೆದು ಸೊ ಹೊಸ್ಲಿಗೆ ಅರಿಶಿನ ಎಲ್ಲನೂ ಹಚ್ಚಿ ಸೊ ಎಲ್ಲ ಆಗಿದೆ. ಕಂಪ್ಲೀಟಾಗಿ ಕೆಲಸ ಮುಗಿದಿದೆ. ಇವಾಗ ಸ್ಯಾರಿನ ವೇರ್ ಮಾಡಿದೆ, ಬಿಕಾಸ್ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ಅಂದಾಗ ಸೊ ಟ್ರೆಡಿಷ್ನಲಾಗಿ ಸ್ಯಾರಿನ ವೇರ್ ಮಾಡೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಸ್ಯಾರಿನ ವೇರ್ ಮಾಡಿದ್ದೀನಿ. ಎಸ್, ಬನ್ನಿ ಇನ್ನು ನಮ್ಮ ಹೂ ತೋಟದಲ್ಲಿ ಬಿಟ್ಟಂಥ ಹೂಗಳು. ಸೊ ಎಲ್ಲವೂ ಕೂಡ ಹೂ ಬಿಡ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವಾಗ ಸ್ವಲ್ಪ ಜಾಸ್ತಿನೇ ಬಿಡ್ತಾ ಇದೆ. ಪ್ರತಿ ವಾರನೂ ಕೂಡ ನನಗೆ ಹೂ ಸಿಗುತ್ತೆ ದೇವ್ರ ಪೂಜೆಗೆ. ಹಾಗೆ ಕನಕಾಂಬರ ಒಂದು ಸ್ವಲ್ಪ ಮಾತ್ರ ಕಿತ್ಕೊಂಡ್ಬಂದಿದ್ದೀನಿ. ಆಮೇಲೆ ಪೂರ್ತಿಯಾಗಿ ಕಿತ್ಬಿಟ್ಟು ಕಟ್ಟಿದ್ರಾಯ್ತು ಅಂತ. ಇವಾಗ ಕಟ್ಟೋದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಇವಾಗ ದೇವರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊಂಡು ಬಂದೆ. ಸೊ ಓಕೆ, ಇವಾಗ ದೇವರಿಗೆ ಹೂ ಮುಡಿಸಿಲ್ಲ, ಹೂ ಎಲ್ಲ ಮುಡಿಸ್ಬಿಟ್ಟು ದೇವ್ರ ದೀಪ ಹಚ್ಚೋಣ. ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ತುಂಬ ದಿನದ ನಂತರ ನಾನು ಇಷ್ಟು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇರೋದು. ಇವಾಗಂತೂ ಹಸುಗಳೆಲ್ಲ ಕೆಲಸ ಇರೋದ್ರಿಂದ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಕಂಪಲ್ಸರಿ ನನಗೆ ಬೆಳಗ್ಗೆ ಹೊತ್ತು ವಾರ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸಂಜೆ ಟೈಮೇ ನಾನು ಎಷ್ಟೋ ಸರಿ ವಾರಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಸರಿ ಆಷಾಢ ಶುಕ್ರವಾರ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮೊದಲನೇ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮಾಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಓಕೆ, ಫೈನಲಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡೆ. ಹಾಗೆಯೇ ಒಂದು ಡಿಫ್ರೆಂಟ್ ಏನು ಅಂತ ಅಂದರೆ, ನಾನು ಸ್ಯಾರಿ ಉಡ್ತಿರ್ಲಿಲ್ಲ. ನವರಾತ್ರಿ ಟೈಮ್ನಲ್ಲಿ ಪೂಜೆ ಮಾಡಿದ್ದೆ ಅಲ್ವಾ, ಸೊ ಆ ಟೈಮ್ನಲ್ಲಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತಿದ್ದೆ. ಬಟ್ ಇವಾಗ ಸ್ಯಾರಿ ಏನು ಉಡ್ಕೊತಿರ್ಲಿಲ್ಲ, ಮಾಮೂಲಿಯಾಗಿ ಪೂಜೆ ಮಾಡ್ತಾಯಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟೋ ಸರಿ ಪೂಜೆ ಮಾಡಬೇಕಾದ್ರೆ. ಬಟ್ ಈ ಸರಿ ಇಲ್ಲ, ಶುಕ್ರವಾರದ ದಿನ ಏನು ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಫೈನಲಿ ದೇವ್ರ ದೀಪ ಹಚ್ಚಿದ್ದು ಒಂಥರ ಖುಷಿ ಆಯ್ತಪ್ಪ. ಬೆಳಗ್ಗೆ ಎಷ್ಟೋ ಅಂದರೆ 1.5 ತಿಂಗಳು 2 ತಿಂಗಳು ಆದ ನಂತರ ನಾನು ಇಷ್ಟು ಬೇಗ ಎದ್ದು ದೀಪ ಹಚ್ಚುತ್ತಾ ಇರೋದು ಖುಷಿನೂ ಆಯಿತು. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹೋದ ವರ್ಷ ಏನು ಈ ಥರ ಏನೂ ಆಚರಿಸ್ಕೊಂಡಿರಲಿಲ್ಲ ನಾನು ಏನೂ. ಸೊ ಆಷಾಢದಲ್ಲಿ ಯಾವುದೇ ರೀತಿ ಪೂಜೆಗಳನ್ನ ನಾನು ಮಾಡ್ಕೊಂಡಿರಲಿಲ್ಲ. ಸೊ ಈ ಸರಿ ನೋಡೋಣ, ಮಾಡೋಣ. ಯಾಕಂದರೆ ನಾನು ಲಕ್ಷ್ಮೀ ದೇವಿನ ಪೂಜೆ ಮಾಡ್ತೀನಿ ರೆಗ್ಯುಲರಾಗಿ ಶುಕ್ರವಾರ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದೀಪನೂ ಕೂಡ ಹಚ್ಚಿ ಮುಗಿಸ್ಕೊಂಡೆ. ಇವಾಗ ಮಗನಿಗೆ ತಿಂಡಿ ಮಾಡೋದಿತ್ತು. ನಿನ್ನೆ ಬಸ್ಸಾರು ಮಾಡಿದ್ದೆ. ಸೊ ಅದಕ್ಕೆ ರೈಸ್ ಹಾಕಮ್ಮ ಸಾಕು ಅಂತ ಹೇಳಿದೆ. ಯಾಕಂದರೆ ಅವನಿಗೆ ಬಸ್ಸಾರು ಅಂದರೆ ತುಂಬಾ ಇಷ್ಟಪಡ್ತಾನೆ. ಮಾಡಿದಾಗೆಲ್ಲ ಅವನು ಅನ್ನ ಸಾಂಬಾರೇ ತೊಗೊಂಡು ಹೋಗೋದು ಸ್ಕೂಲ್ಗೂ. ನಾನು ರೊಟ್ಟಿನಾದರೂ ಹಾಕ್ಕೊಡ್ತೀನಿ ಅಂತೀನಿ, ಬಟ್ ಅವನು ಕೇಳೋದಿಲ್ಲ. ಇಲ್ಲ, ಅನ್ನ ಸಾಂಬಾರೇ ಸಾಕು ಅಮ್ಮ ನನಗೆ ಅಂತಾನೆ. ಒಂದು ರೀತಿ ಹೇಳಬೇಕು ಅಂದರೆ ಮಕ್ಳುಗಳು ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ಗಳನ್ನ ನೋಡಿಕೊಂಡು ಅವರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂತಾರೆ. ಕೆಲವೊಂದು ಮಕ್ಳುಗಳು ಕೇಳೋದೇ ಇಲ್ಲ, ಇದೇ ಬೇಕು ಅದೇ ಬೇಕು ಅದೇ ತಿಂಡಿ ಆಗಬೇಕು ಅಂತ ಎಷ್ಟೋ ಮುನಿಸ್ಕೊಂಡು ಹೋಗ್ತಾರೆ ಸ್ಕೂಲ್ಗಳಿಗೆ. ತಿಂಡಿನೇ ತಿನ್ನೋದಿಲ್ಲ, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಮೊದಲು ನನ್ನ ಮಗನೂ ಕೂಡ ಸ್ವಲ್ಪ ಚಿಕ್ಕವನಾಗಿದ್ದಾಗ ಆ ರೀತಿ ಮಾಡ್ತಾ ಇದ್ದ. ಬಟ್ ಇವಾಗ ಅವನಿಗೆ ಸ್ವಲ್ಪ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಎಲ್ಲನೂ ಕೂಡ ಅಂದರೆ ಮಕ್ಳುಗಳು ಹಾಗೇ ಬೆಳೀತಾ ಬೆಳೀತಾ ನಾವು ಮಾತಾಡೋ ಮಾತುಗಳಾಗಿರ್ಬೋದು, ನಮಗೆ ಎಷ್ಟು ಕೆಲಸಗಳಿದೆ, ನಮ್ಮ ಒಂದು ಏನು ಕಷ್ಟಗಳದು ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾರೆ. ಸೊ ಅದರಲ್ಲಿ ನನ್ನ ಮಗ ಅಂತೂ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಅವನು ನನಗೇನಾದರೂ ಹಿಂಗೆ ಹೆವಿ ಕೆಲಸ ಇದ್ದಾಗ ಚಿತ್ರಾನ್ನದ ಗೊಜ್ಜೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸಾಕು, ಅಮ್ಮ ಒಂದು ಸ್ವಲ್ಪ ರೈಸ್ ಮಾಡಿಕೊಟ್ಬಿಡಮ್ಮ ಸಾಕು, ನಾನು ಚಿತ್ರಾನ್ನನೇ ತೊಗೊಂಡೋಗ್ತೀನಿ ಅಂತಾನೆ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊತಾನೆ. ಒಂದೊಂದು ಸರಿ ನನಗೆ ಬೇಜಾರಾಗುತ್ತೆ, ಅಂದರೆ ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ನೆಲ್ಲ ಮಕ್ಳುಗಳ ಮೇಲೆ ಹೇರಬಾರ್ದು.
ಸೊ ಅವ್ರಿಗೇನು ಮಾಡಿಕೊಡ್ಬೇಕು ಈ ವಯಸ್ಸಿನಲ್ಲಿ, ಅವ್ರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ಈ ಥರನೇ ತಿಂಡಿ ತಗೊಂಡೋಗ್ಬೇಕು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಆದರೂ ಕೂಡ ಕೆಲವೊಂದು ಟೈಮಲ್ಲಿ ನಾನು ಕೂಡ ಅಯ್ಯೋ ಬಿಡು ಅವನೇ ಕೇಳಿದ್ದೇನಲ್ವಾ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ, ಯಾಕಂದರೆ ಅಷ್ಟು ಕೆಲಸಗಳಿರುತ್ತೆ. ಅದಕ್ಕೋಸ್ಕರ ಒಂದೊಂದು ಸಾರಿ ಈ ರೀತಿ ಅಂದಾಗ ನಮಗೂ ಕೂಡ ಖುಷಿ ಆಗುತ್ತೆ, ಪರವಾಗಿಲ್ಲ ನಮ್ಮ ಕಷ್ಟಗಳನ್ನ ಮಕ್ಳುಗಳು ಕೇಳ್ತಾರಲ್ಲ ಅಂತ ಹೇಳಿಬಿಟ್ಟು. ಸೊ ಇವತ್ತು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ರಿಂದ ಖಂಡಿತ ನನಗೆ ಟೈಮ್ ಇರಲಿಲ್ಲ ತಿಂಡಿ ಮಾಡೋದಕ್ಕೆ. ಡೈರೆಕ್ಟಾಗಿ ಹಾಲು ಕರಿಯೋದಕ್ಕೆ ಬೇರೆ ಹೋಗಬೇಕಿತ್ತು, ತುಂಬ ಕೆಲಸಗಳಿದ್ವಿ. ಹಾಲು ಕರಿಯೋದು ನನಗೆ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಬೇಕಾಗುತ್ತೆ. ಬಿಕಾಸ್ ಇವಾಗ 3-4 ಹಸುಗಳನ್ನ ಹಾಲು ಕರಿಯೋದಿದೆ. ಸೊ ಹಾಗಾಗಿ ತಿಂಡಿನ ಲೈಟಾಗಿ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ ಮಾಡ್ಕೊತಾ ಇದ್ದೆ. ಹಾಗೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೋಸ್ಕರ ಕಾಫಿನೂ ಇಟ್ಕೊಂಡೆ. ನಮ್ಮ ಮನೆಯವರು ಕೂಡ ಬೇಗನೆ ಎದ್ದಿದ್ರು. ಹಸುಗಳಿಗೆಲ್ಲ ಮೇವಿಡಬೇಕಿತ್ತಲ್ವ, ಅದಕ್ಕೆ ಮೈಯೆಲ್ಲ ತೊಳೆಯೋದು, ಕೆಚ್ಚಲೆಲ್ಲ ತೊಳೆಯೋದು ಇದೆಲ್ಲ ಇರುತ್ತೆ ಕೆಲಸಗಳು. ಅವ್ರಿಗೂ ಕೂಡ ಕೆಲಸಗಳಿರುತ್ತೆ. ನಾನು 5 ಗಂಟೆಗೆ ಎದ್ದಾಗ ಅವರು ನನ್ನ ಜೊತೆನೇ ಎದ್ದಿರ್ತಾರೆ. ಬಟ್ ಇವತ್ತು ನಾನು ಸ್ವಲ್ಪ ಬೇಗ ಎದ್ದಿದ್ದರಿಂದ ಅವರು ಮಾಮೂಲಿ 5 ಗಂಟೆಗೆ ಎದ್ದರು. ಅವರೆಲ್ಲ ಕೆಲಸ ಮುಗಿಸ್ಕೊಂಡ್ರು. ನಾನು 5:30 ಹೊತ್ತಿಗೆಲ್ಲ ದೇವ್ರ ದೀಪ ಹಚ್ಚಿ ಮುಗೀತು. ಸೊ ಕಾಫಿನೂ ಕುಡಿದೆ. ಅಷ್ಟರಲ್ಲಿ ರೈಸು ಕೂಡ ಕಂಪ್ಲೀಟ್ ಆಯಿತು. ಹಾಲೇ ಲೇಟ್ ಆಗ್ತಾಯಿದೆ ಅಂತ ನಾನು ದೀಪ ಹಚ್ಚಬೇಕಾದ್ರೇ ನೀರನ್ನು ಕಾಯೋದಕ್ಕೆ ಮಡಗಬೇಕಿತ್ತು. ಓಪನಾಗೆ ಮಾಡ್ತಾಯಿದ್ದೆ ನಾನು ರೈಸ್ನ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಓಪನಾಗೆ ಮಾಡ್ತಾಯಿದ್ದೀನಿ. ಬಿಕಾಸ್ ಓಪನಾಗೆ ಅನ್ನ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೂ ಕೂಡ. ಸೊ ನಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಸಾರಿ ಕುಕ್ಕರ್ನಲ್ಲೇ ಬೇಯಿಸ್ಕೊತೀವಿ ಅನ್ನನ. ಆ ರೀತಿ ಮಾಡೋಕ್ಕೂ ಹೋಗಬಾರ್ದು. ಹಾಯ್ ಎವ್ರಿವನ್. ಸೊ ಬೆಳಗ್ಗೆ ನಾನು ದೇವ್ರ ದೀಪ ಹಚ್ಚಿದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಯಾಕಂದರೆ ಬೆಳಗ್ಗೆಯಿಂದ ಇನ್ನೂ ಅಷ್ಟು ಕೆಲಸಗಳಿರಲಿಲ್ಲ. ಇವಾಗ ಚುರ್ಮುರಿ ಮಾಡೋಣ ಅಂತ. ಬಿಕಾಸ್ ಇವಾಗ ಸಂಜೆ ತುಂಬ ವೆದರ್ ಹೇಗಿದೆ ಅಂದರೆ ತಣ್ಣಗಿದೆ, ಹಾಗೆ ಸೋನೆನೂ ಕೂಡ ಬಂತು. ಅದಕ್ಕೋಸ್ಕರ ಇವತ್ತು ಮನೆಯಲ್ಲಿ ಇವಾಗ ತುಂಬ ಅಂದರೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಪುರಿ ತಿಂತಾನೇ ಇಲ್ಲ. ಸಂತೆಯಲ್ಲಿ ಅಂದರೆ ಮಾರ್ಕೆಟಲ್ಲಿ ತರಿಸ್ತೀನಿ, ಸಂತೆಗಳಲ್ಲೆಲ್ಲ ನಡೀತೆ ಅಲ್ವಾ. ಸೊ ಸಂತೆಗಳಲ್ಲೆಲ್ಲ ಪುರಿನ ತೊಗೊಂಡು ಬರ್ತಾರೆ, ಬಟ್ ಪುರಿನೇ ತಿನ್ನೋದಿಲ್ಲ. ಏನಾದರೂ ಚುರುಮುರಿ ಅಥವಾ ಒಗ್ಗರಣೆ ಪುರಿ ಏನಾದರೂ ಮಾಡ್ಕೊಂಡಾಗ ಮಾತ್ರ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಇವತ್ತು ಹೇಗಿದ್ರು ಜಿಡಿ ಇತ್ತು, ಹೊರಗಡೆ ತಣ್ಣಗಿತ್ತು. ಸೊ ಸಾಂಬಾರು ಬಸ್ಸಾರಿದೆ. ಇವಾಗ ಲೈಟಾಗಿ ಎಲ್ಲರಿಗೂ ಒಂದೊಂದು ರೊಟ್ಟಿ ಹಾಕ್ಕೊಟ್ರಾಯ್ತು ಅಂತ ಹೇಳಿ ಜೊತೆಗೆ ಸ್ವಲ್ಪ ಲೈಟಾಗಿ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆ ಚುರುಮುರಿಗೆ ಬೇಕಾಗಿರೋ ಖಾರನ ರೆಡಿ ಮಾಡ್ಕೊತಾ ಇದೆ. ನಾನು ಹೇಗೆ ಅಂದರೆ ಹಸಿ ಖಾರನ ಹಾಕಲ್ಲ ಅದಕ್ಕೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ, ಅಂದರೆ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಡೈರೆಕ್ಟಾಗಿ ಹಾಗೆ ಹಾಕ್ತಾರೆ ಹೊರಗಡೆ ಮಾಡೋರು. ಸೊ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ, ಬಿಕಾಸ್ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹೆಚ್ಕೊಬೇಕು. ಸೊ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗೆ ಎಲ್ಲನೂ ಹೆಚ್ಚು ಮಡಗಿರ್ತೀನಿ. ಸೊ ಅವ್ರು ಬಂದಮೇಲೆ ಎಲ್ಲನೂ ಬೆರೆಸ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಬರೋದ್ರೊಳಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದೆ. ಸೊ ಓಕೆ, ಇವಾಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನ. ಸೊ ಬನ್ನಿ, ಬೆಳಗ್ಗೆಯಿಂದ ಇಷ್ಟ ಆಗಿದ್ದು, ಸೊ ಹಾಗಾಗಿ ವ್ಲಾಗನ್ನ ಕಂಟಿನ್ಯೂ ಮಾಡಲಿಲ್ಲ. ಯೂಶಲಿ ಬೆಳಗ್ಗೆ ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡೆ. ಅದಾದಮೇಲೆ ನಾವು ರೊಟ್ಟಿಗೆ ಮಾಡ್ಕೊಂಡಿದ್ವಿ, ನಾನು ಮತ್ತು ನಮ್ಮ ಮನೆಯವರೆಲ್ಲರೂ. ಸೊ ಮಧ್ಯಾಹ್ನ ಕೂಡ ಬಸ್ಸಾರೇ ಇತ್ತು. ಸೊ ಅದೇ ಆಯಿತು. ಬಸ್ಸಾರು ಮಾಡಿದಾಗೆಲ್ಲ 2 ಡೇಸ್ ಅಂತೂ ಕಂಪ್ಲೀಟಾಗಿ ಮಾಡ್ತೀನಿ. ಯಾಕಂದರೆ 1 ಡೇಸ್ಗೆಲ್ಲ ಡೈಲಿ ಸಾಂಬಾರು ಮಾಡೋದಕ್ಕಾಗಲ್ಲ. ತರಕಾರಿ ಸಾರಾದರೆ 2 ಡೇಸ್ಗೆ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ. ಬಸ್ಸಾರಾದರೆ 2 ಡೇಸ್ ಒಂದ್ಸರಿ. ಅಂದರೆ ಸಂಜೆ ಏನು ಸ್ವಲ್ಪ ಇತ್ತು ಸಾಂಬಾರು ಅಷ್ಟೇ. ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ರೊಟ್ಟಿ ಹಾಕ್ಕೊಂಡ್ರಾಯ್ತು ಅಂತ ಚುರುಮುರಿ ಮಾಡ್ಕೊಳ್ಳೋಣ ಜೊತೆಲಿ ಅಂತ ಸ್ವಲ್ಪ ಜಿಡಿ ಇಟ್ಕೊಂಡಿತ್ತು ಹೊರಗಡೆ. ಈ ಥರ ತಣ್ಣಗಿದ್ರೆ ವೆದರು ನಮಗೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಗ್ಗರಣೆ ಪುರಿನೋ ಇಲ್ಲ ಅಂತಂದರೆ ಚುರುಮುರಿ ಮಾಡಿಕೊಂಡು ತಿಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಮಗನೂ ಕೂಡ ಏನೂ ಮನೆಯಲ್ಲಿ ಸ್ನ್ಯಾಕ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಅವನು ಕೇಳ್ದ ಅಂತ ಹೇಳಿಬಿಟ್ಟು ಪುರಿ ಇತ್ತು ಮನೆಯಲ್ಲಿ, ಅದಕ್ಕೇ ಚುರುಮುರಿ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಯೂಶಲಿ 5 ಗಂಟೆಗೆ ಎದ್ದು, ಸೊ ಇವಾಗ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ. ಸೊ ಅವರು ಮೆಂತ್ಯ ಸೊಪ್ಪನ್ನ ಹಾಕಿದ್ರು, ಕಿತ್ಕೊಂಡು ಬಂದು ಕೊಟ್ಟಿದ್ರು. ನಿನ್ನೆ ವಾರ ಅದು ಇದು ಅಂತ ಹೇಳಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಅದನ್ನು ಹಾಗೆ ಸೋಸ್ಬಿಟ್ಟೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಮೆಂತ್ಯ ಸೊಪ್ಪು ಸ್ವಲ್ಪ ಹೆಸರು ಕಾಳನ್ನು ನಾನು ಹಾಕಿದ್ದೆ. ಅದ್ರ ಜೊತೆಗೆ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪು ಎರಡೂ ಹಾಕಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು
ಪಲಾವ್ನ ಮಾಡ್ತಾಯಿದ್ದೆ. ಇವಾಗ ಯೂಶ್ವಲಿ ಪಲಾವ್ ಮಾಡಬೇಕಾದ್ರೆ ನಾನು ಹೆಸರು ಕಾಳನ್ನು ಕೂಡ ಆದಷ್ಟು ಸೇರಿಸ್ತೀನಿ, ಯಾಕಂದರೆ ಮಗನಿಗೆ ಅದನ್ನು ಸಪ್ರೇಟಾಗೆ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೆ, ಸ್ನ್ಯಾಕ್ಸ್ ಥರ ಆಗಲಿ ಅಂತ ಹೇಳಿಬಿಟ್ಟು. ಇವಾಗ ಎಲ್ಲರೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ರೈಸ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ತಿಂಡಿ ಕೆಲಸ ಮುಗೀತು, ಹಾಲು ಕರಿಯೋದಕ್ಕೆ ಹೋಗಬೇಕು. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಹಾಲು ಕರಿಯೋದಕ್ಕೆ ಹೋಗ್ತಾ ಇದ್ವಿ. ಸೊ ಟೈಮ್ ನೋಡ್ತಾ ಇರ್ಬೋದು, ಅಲ್ಲೇ 5:45, ಇನ್ನೊಂದು 5-10 ನಿಮಿಷ ಇದೆ ಅಷ್ಟೇ 6 ಗಂಟೆಗೆ. ಸೊ 5:45ಗೆಲ್ಲ ಹೋಗ್ತಾ ಇದ್ದೆ. ಸೊ ಇವತ್ತು ನಮ್ಮ ಮನೆಯವರು ಎದ್ದಿದ್ದು ಲೇಟು, ಹಾಗಾಗಿ ನಾನು ತಿಂಡಿ ಮಾಡಿದ್ದು ಕೂಡ ಲೇಟ್ ಆಯಿತು. ಸೊ ಮೆಂತ್ಯ ಸೊಪ್ಪಿತ್ತು, ನೆನ್ನೆನೇ ಪಲಾವ್ ಮಾಡಬೇಕಿತ್ತು, ಬಿಕಾಸ್ ನೆನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಆಗಲಿಲ್ಲ ಮಾಡೋದಕ್ಕೆ. ಅದಕ್ಕೋಸ್ಕರ ಇವತ್ತು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಮಾಡಿದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು. ಇವಾಗ ಹೋಗಿ ಹಾಲು ಕರಿಬೇಕು. ಹಾಗೆ ಮಗನಿಗೆ ಯೂಟಿ ಕೂಡ ಇದೆ, ಸೊ ಹಾಗಾಗಿ ಎದಳಿಸ್ಬೇಕು. ಅವನೂ ಕೂಡ 6 ಗಂಟೆಗೆಲ್ಲ ಎದಳಿಸ್ಬಿಟ್ಟು ವಿಷಲ್ ಬಂದಮೇಲೆ ಹೋಗಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ಕಾಫಿ ಕುಡಿತೀನಿ, ಬಿಕಾಸ್ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದರಿಂದ 5 ಗಂಟೆಗೆ ಎದ್ದರೆ ಸೊ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಹಾಗೆ ಹಾಲು 3 ಹಸಿನಲ್ಲಿ ಹಾಲು ಕರಿಬೇಕು. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂದರೆ 1 ಗ್ಲಾಸ್ ಕಾಫಿ ಕುಡಿಲೇಬೇಕು. ಸೊ ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೀಗೇ ನೋಡಿ ಕೊನೆವರೆಗೂ. ಹಬ್ಬಗಳಂತೂ ಇನ್ನು ಶುರು ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನಗಳು ಬಿಟ್ಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಬೇಕು. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ? ನಾನು ಇನ್ನೂ ಹೊರಗಡೆ ಶಾಪಿಂಗ್ ಕೂಡ ಹೊರಟಿಲ್ಲ. ಸೊ ಆದಷ್ಟು ಬೇಗ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಬೇಕು. ತುಂಬ ಕೆಲಸಗಳು ಕೂಡ ಇದೆ ಮನೆಯಲ್ಲಿ. ಮನೆದು ತೋಟದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ, ಭಗವದ್ಗೀತೆ ಬಗ್ಗೆ ಈಗ ಸ್ವಲ್ಪ ದಿವಸದಲ್ಲಿ ಒಬ್ಬರು ಆಧ್ಯಾತ್ಮದ ಬಗ್ಗೆ ತುಂಬಾ ಗೊತ್ತಿರೋರ್ದು ಕೆಲವೊಂದು ವೀಡಿಯೋಸ್ ನೋಡ್ತಾ ಇರ್ತೀನಿ. ನನಗೂ ಕೂಡ ಈ ಥರ ಬುಕ್ಸ್ಗಳನ್ನೇನಾದರೂ ಓದೋದು ಅಂದರೆ ಸ್ವಲ್ಪ ಅಲ್ಲ, ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಭಗವದ್ಗೀತೆ ನಾನು ಏನು ಅಂದ್ಕೊಂಡಿದ್ದೆ, ನಾನ್ ವೆಜ್ ತಿಂದಾಗ ಓದಬಾರ್ದು, ಮುಟ್ಟು ಮೇಲ್ಗೆ ಆದಾಗ ಓದಬಾರ್ದು, ಸ್ನಾನ ಮಾಡ್ಕೊಂಡಾಗಲೇ ಓದಬೇಕು ಅಂತ ತಿಳ್ಕೊಂಡಿದ್ದೆ. ಬಟ್ ಅವ್ರು ಹೇಳೋ ಪ್ರಕಾರ ಸೊ ಅದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ನಿಮಗೆ ಮನಸ್ಸಿದ್ರೆ ಒಳ್ಳೆ ಶುದ್ಧವಾದ ಮನಸ್ಸಿಟ್ಕೊಂಡು ಓದಿ. ಸೊ ಯಾವುದೇ ರೀತಿ ಕಲ್ಮಶಗಳು ತುಂಬಿಕೊಳ್ದೇನೆ ಆ ಭಗವದ್ಗೀತೆನ ಯಾವ ಸಮಯದಲ್ಲಿ ಬೇಕಾದ್ರೂ ಓದ್ಬೋದು. ನೀವು ಏನು ತಿಂದರೂ ಪರವಾಗಿಲ್ಲ. ಹಾಗೆಯೇ ಹೆಣ್ಮಕ್ಳುಗಳು ಮೆಚೂರ್ ಅಂದರೆ ಪೀರಿಯಡ್ ಆದಾಗಲೂ ಕೂಡ ಓದಬಹುದು. ಆದರೆ ನೀವು ನಿಮಗೆ ಇವಾಗ ಹೆಣ್ಮಕ್ಳುಗಳಿಗೆ ಹೊಟ್ಟೆ ನೋವು ಇರುತ್ತೆ, ಮತ್ತೊಂದು ಇರುತ್ತೆ, ಸೊಂಟದ ನೋವು ಇರುತ್ತೆ. ಸೊ ಈ ಥರ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಓದೋದಕ್ಕೆ ಹೋಗಬೇಡಿ, ಯಾಕಂದರೆ ಕಾನ್ಸಂಟ್ರೇಷನ್ ಇರೋದಿಲ್ಲ ನಮಗೆ ಓದೋದಕ್ಕೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ರೀತಿ ಹೇಳಿರೋದು. ಸೊ ಅದೊಂದು ಕೇಳಿ ತುಂಬ ಖುಷಿ ಆಯಿತು. ನಿಮ್ಮ ಮನೆಗಳಲ್ಲೂ ಕೂಡ ಏನಾದರೂ ಭಗವದ್ಗೀತೆ ಇತ್ತು ಅಂದರೆ ಖಂಡಿತವಾಗ್ಲೂ ಓದ್ಕೊಳ್ಳಿ. ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಶ್ಲೋಕ, ಒಂದು ಅಧ್ಯಾಯನ ಒಂದು ದಿನದಲ್ಲಿ ಮುಗಿಸೋದ್ರಿಂದ ತುಂಬಾ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಬಹುದು ಅಂತ ಹೇಳಿದ್ದಾರೆ. ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ, ಅದನ್ನು ಓದ್ತೀನಿ, ನೋಡೋಣ. ಸೊ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ, ಹೊರಗಡೆ ತೊಗೊಂಡು ಬಂದು ಇನ್ನು ಡೈಲಿ ಓದಬೇಕು. ಸೊ ನಿಮ್ಮ ಮನೆಗಳಲ್ಲೂ ಕೂಡ ನೀವು ಎಷ್ಟೋ ಜನ ಹಾಗೆ ತಿಳ್ಕೊಂಡು ಮಾಡಿರ್ತೀರ ಅಲ್ವಾ? ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ನ ನಿಮ್ಮ ಹತ್ರನೂ ಹಂಚ್ಕೊಂಡೆ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ತುಂಬ ಸಿಂಪಲಾಗಿ ಮಾಡಿದ್ದೆ. ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.